ಯೋಚಿಸಿ ನೋಡಿ ಸ್ನೇಹಿತರೆ, ನಾಳೆ ನೀವು ಪೆಟ್ರೋಲ್ ಹಾಕಲು ಬಂಕ್ಗೆ ಹೋಗ್ತೀರಾ. ಅಲ್ಲಿ ₹100 ಇದ್ದ ಪೆಟ್ರೋಲ್ ಈಗ ₹200 ಆಗಿದೆ ಅಂತ ಬಂಕ್ನ ಸಿಬ್ಬಂದಿ ಹೇಳ್ತಾರೆ. ಇದಕ್ಕೆ ಮುಖ್ಯವಾಗಿ ಕಾರಣ ಇಸ್ರೇಲ್ ಮತ್ತು ಇರಾನ್ ದೇಶಗಳ ನಡುವೆ ಯುದ್ಧ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜ. ಬೇರೆ ದೇಶಗಳ ನಡುವೆ ಯುದ್ಧವಾದರೆ ನಮಗೇನು, ನಮ್ಮ ದೇಶ ಸೇಫ್ ಇದೆ ಅಂತ ನೀವು ಭಾವಿಸಿದ್ದರೆ ತಪ್ಪು. ಹೇಗೆ ಅಂತ ಆಸಕ್ತಿ ಇದ್ದರೆ ಈ ಒಂದು ವಿಡಿಯೋವು ಸಂಪೂರ್ಣವಾಗಿ ನೋಡಿ. ಎಲ್ಲರಿಗೂ ನಮಸ್ಕಾರ, ನಾನು ಕಿಶೋರ್, ಇದು ಕಿಶೋರ್ ಟೆಕ್ ಕನ್ನಡ. ಹೌದು ಸ್ನೇಹಿತರೆ, ನಮ್ಮ ದೇಶದಲ್ಲಿ ಕೆಲ ವಸ್ತುಗಳ ಬೆಲೆ ಜಾಸ್ತಿ ಆಗಬಹುದು. ಇದಕ್ಕೆ ಮುಖ್ಯ ಕಾರಣ ಇರಾನ್ ಮತ್ತು ಇಸ್ರೇಲ್ ವಾರ್. ಈ ವಾರ್ ಇವಾಗಿಂದಲ್ಲ, ಹಲವು ವರ್ಷಗಳ ಹಿಂದೆ ಇವರ ಮಧ್ಯೆ ವಾಗ್ವಾದ ನಡೆಯುತ್ತಿತ್ತು. ಇದಕ್ಕೆ ಮುಖ್ಯ ಕಾರಣ ಇಸ್ರೇಲ್ಗೆ ಒಂದು ದೊಡ್ಡ ಡೌಟ್: ಇರಾನ್ ನ್ಯೂಕ್ಲಿಯರ್ ಬಾಂಬನ್ನು ತಯಾರು ಮಾಡ್ತಾ ಇದೆಯಾ? ಈ ಎರಡು ದೇಶ ಆಜನ್ಮ ಶತ್ರುಗಳ ರೀತಿ ಮುಂದೆಯಿಂದನೂ ವರ್ತಿಸುತ್ತಿದ್ದವು. ಇರಾನ್ ಒಂದು ದೊಡ್ಡ ದೇಶ. ಇರಾನ್ನ ಮುಖ್ಯ ಆರ್ಥಿಕತೆ ಆಯಿಲ್ ಪವರ್. ಆದರೆ ಇಸ್ರೇಲ್ ತುಂಬ ಸಣ್ಣ ದೇಶ. ಆದರೂ ಟೆಕ್ನಾಲಜಿಯಲ್ಲಿ ಇಸ್ರೇಲ್ಗಿಂತ 50% ಹೆಚ್ಚಿದೆ. ಇವರ ಈ ಒಂದು ಯುದ್ಧ ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗಬಹುದಾ? ಇದಕ್ಕೆ 3 ಸಾಧ್ಯತೆಗಳಿವೆ. ಮೊದಲನೆಯದು, ಇಸ್ರೇಲ್ಗೆ ಮುಖ್ಯವಾಗಿ ವರ್ಲ್ಡ್ಸ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಕಂಟ್ರಿ ಅಮೆರಿಕ ಸಪೋರ್ಟ್ ಮಾಡ್ತಿದೆ. ಎರಡನೇ ಕಾರಣ, ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಸಮಯದಲ್ಲಿ ಕೆಲ ಮಿಸೈಲ್ಸ್ಗಳು ಮಿಡ್ಲ್ ಈಸ್ಟ್ ಕಂಟ್ರಿಗಳಾದ ಇರಾಕ್, ಒಮಾನ್, ಈಜಿಪ್ಟ್, ಕುವೈತ್ ಈ ದೇಶಗಳ ಮೇಲೆ ಈಗ ಈ ದೇಶಗಳು ಯುದ್ಧಕ್ಕೆ ಸಿದ್ಧವಾಗುತ್ತಿವೆ. ಮೂರನೇ ಕಾರಣ, ಈ ಯುದ್ಧಕ್ಕೆ ರಷ್ಯಾ ಮತ್ತು ಅಮೆರಿಕ ರೆಡಿಯಾದರೆ ವರ್ಲ್ಡ್ ವಾರ್ 3 ಆಗುವ ಸಾಧ್ಯತೆ 75% ಸಾಧ್ಯತೆ ಇದೆ. ಈಗ ನಮ್ಮ ದೇಶದಲ್ಲಿ ಸಮಸ್ಯೆ ಏನೆಂದರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇಂತಹ ತೈಲಗಳನ್ನು ಮುಖ್ಯವಾಗಿ ಇರಾನ್ನಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದೆವು. ಈ ದೇಶಗಳ ಯುದ್ಧ ಆಗುತ್ತಿರುವ ಕಾರಣ ನಮ್ಮ ದೇಶದಲ್ಲಿ ತೈಲಗಳ ಬೇಡಿಕೆ ಹೆಚ್ಚಾಗಿದೆ. ಈಗಾಗಲೇ ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಹೌದು ಸ್ನೇಹಿತರೆ, ಈ ಒಂದು ಯುದ್ಧ ಕೊನೆ ಆಗುವವರೆಗೂ ಇದೇ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆ ಪರಿಹಾರವಾಗಬೇಕೆಂದರೆ ಸುಮಾರು 6ರಿಂದ 8 ತಿಂಗಳು ಬೇಕಾಗುತ್ತದೆ. ಇಂತಹ ಹಲವಾರು ವಿಡಿಯೋಗಳು ಬೇಕೆಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದ.